ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತ್ ಅವರು. ಕಾಂಗ್ರೆಸ್ ಈಗ ಮನೆರೇಗಾ ಅಂದರೆ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿದ್ದಂತಹ ಗ್ರಾಮೀಣ ಉದ್ಯೋಗ ಖಾತ್ರಿ ಸಲುವಾಗಿ ಅದ್ರ ಮರುಸ್ಥಾಪನೆಯೋ ಅಥವಾ ಅದನ್ನು ಕಿತ್ತು ಹಾಕಿದ್ದಕ್ಕಾಗಿ ಒಂದು ಪ್ರತಿಭಟನೆಯನ್ನು ಬರುವ 10ನೇ ತಾರೀಕಿನಿಂದ ನಿರಂತರವಾಗಿ ಮಾಡೋದು. ನಿರಂತರವಾಗಿ ಜನವರಿ 10ರಿಂದ ಸ್ಟಾರ್ಟ್ ಆಗುವಂಥದ್ದು. ಇದು ಫೆಬ್ರವರಿವರೆಗೆ ಇದು ಹಿಂತಕೊಳ್ಬೇಕು ಅನ್ನುವಂಥದ್ದು ಆ ನೆಲೆಯಲ್ಲಿ ಹೋರಾಟ ಮಾಡ್ತಾಯಿದೆ. ಈ ಒಂದು ಹೊಸದಾಗಿ ಜಿ ರಾಮ್ಜಿ ಸಲುವಾಗಿ ರಾಮ್ಜಿ ಇದು ಎಷ್ಟು ಸರಿ ತಪ್ಪು ಅದ ನಂತರ ಚರ್ಚೆ. ಯಾಕಂದ್ರೆ ತಪ್ಪನೇ ಅದು. 125 ದಿನ ಕೊಟ್ಟರೂ ಸಹಿತ ಸೆಂಟ್ರಲ್ ಗೌರ್ಮೆಂಟ್ ಕೇವಲ 60% ಮಾತ್ರ ದುಡ್ಡು ಹಾಕೋದು, ಇನ್ನು 40% ರಾಜ್ಯಗಳು ಹಾಕೊಳ್ಳೋದು. ಎಲ್ಲ ರಾಜ್ಯಗಳು ಒಪ್ಪಬೇಕಲ್ರಿ ಇದನ್ನು. ಯಾಕಂದರೆ ಎಲ್ಲ ರಾಜ್ಯಗಳ ಸ್ಥಿತಿ ಹೇಗದಪ್ಪ ಅಂದ್ರೆ ಇಲ್ಲಿ ಹೊಸ ಇನ್ಕಮ್ ಅಂದರೆ ಟ್ಯಾಕ್ಸ್ಗಳು ಇವ್ರ ಕೈಯಾಗಿಲ್ಲ. ಮ್ಯಾಕ್ಸಿಮಮ್ ಟ್ಯಾಕ್ಸ್ ಎಲ್ಲ ಕೇಂದ್ರ ಕೈಯಲ್ಲಿ. ಕೇಂದ್ರ GST ತೊಗೊಂಡು ಮತ್ತೇನು ತೊಗೊಂಡು ಬಲಿಷ್ಠ ಅದ. ಇವ್ರು ದುಡ್ಡಿಲ್ಲ, ಹೊರಗಡೆ ಹೋದರೆ ಸಾರಾಯಿ ಮತ್ತಾವ್ದ್ರ ಏರಿಸ್ಬೇಕು, ದುಡ್ಡು ಇರೋದು ತೊಗೊಳ್ಬೇಕು ಅಷ್ಟವೇನ, ಮತ್ತೊಂದಿಲ್ಲ. ಹೀಗಾಗಿ ಎಲ್ಲ ರಾಜ್ಯಗಳು ಒಪ್ತವ ಇದನ್ನು ಅನ್ನುವಂಥ ಒಂದು ಚರ್ಚೆ ಅದ. ಅದೇನು ಇರಲಿ, ಹೌದು ಅದು ತಪ್ಪು ಮಾಡಿದ ಒಪ್ಪುನು ಅಂತ ಜಿ ರಾಮ್ಜಿ ಮಾಡೆ. ಆದರೆ ಮನೆರೇಗಾ ಇದು ಏನಪ್ಪ ಅಂದ್ರೆ ಇದ್ರ ಸಲುವಾಗಿ ನಮ್ಮ ಸಿದ್ದರಾಮಯ್ಯರು ಒಂದು ಮಾತಾಡಿದ್ದಾರೆ. ಅದರ ಬಗ್ಗೆ ನೋಡೋಣ. ಏನಪ್ಪ ಅಂದ್ರೆ ಗಾಂಧೀಜಿಯವರನ್ನು ಗೋಡ್ಸೆ ಕೊಂದರು. ಹೊಸ ಯೋಜನೆಯ ಮೂಲಕ 2ನೇ ಬಾರಿಗೆ ಗಾಂಧೀಜಿಯವರನ್ನು BJP ಅವರು ಕೊಂದು ಹಾಕುತ್ತಿದ್ದಾರೆ. ಭಾಳ ದೊಡ್ಡ ಆರೋಪ ಇದು. ಹೌದು, ಮತ್ತು ಸುಳ್ಳೇನೂ ಅಲ್ಲ. ಗೋಡ್ಸೆ ಕೊಂದಿದ್ದು ಸುಳ್ಳಲ್ಲ. ಅವ್ನು ಹಿಂದೂ ಮಹಾಸಭಾದವನು ಸುಳ್ಳಲ್ಲ. RS ಜೊತೆ ಸಂಪರ್ಕಿದ್ದವನು ಸುಳ್ಳಲ್ಲ. RS ಮೇಲೆ ಬ್ಯಾನ್ ಹಾಕಿದ್ದೇನು ಸುಳ್ಳಲ್ಲ. ಎಲ್ಲ ಸತ್ಯನ. ಈಗ ಹೆಸರು ತೆಗೆದಕ್ಕಾಗಿ ಇದು ಮತ್ತೊಮ್ಮೆ ಕೊಲೆ ಮಾಡಿದ 2ನೇ ಸಲ ಅನ್ನುವಂಥ ಮಾತನ್ನು. ಹೌದು, ಉದ್ಯೋಗ ಸೃಷ್ಟಿ ಮಾಡ್ತಾಯಿತ್ತು ಮನೆರೇಗಾ. ಇಲ್ಲೂ ಉದ್ಯೋಗ ಸೃಷ್ಟಿ ಅದು ನಿಂತಿಲ್ಲ. ಆದರೆ 60-40 ಇರೋದ್ರಿಂದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜ್ಯಗಳು ಒಪ್ಪದಿದ್ರೆ ದುಡ್ಡು ಯಾರು ಹಾಕವರು ಅನ್ನೋಂಥ ಪ್ರಶ್ನೆ ಅದ. ಜೊತೆಗೆ ಇದು 125 ದಿನಗಳವರೆಗೆ ಕೊಡ್ತದ ನಾ ಕೆಲಸ, ದುಡ್ಡಿಲ್ದ ಹೋದ್ರೆ ಅನ್ನುವಂಥ ಮಾತು ಅದ. ಇಲ್ಲಿವರೆಗೆ ಕೇಂದ್ರ ಸರ್ಕಾರ 100 ದಿನಗಳವರೆಗೆ 11 ವರ್ಷಗಳಲ್ಲೇ 100 ದಿನಗಳವರೆಗೆ ಕೊಟ್ಟಿದ್ದು ಅಪರೂಪ. ಎಲ್ಲ ಕಾರಣಕ್ಕಾಗಿ ಜನರು ಉದ್ಯೋಗ ಕಸ್ಕೊಂಡದ. ಮನೆರೇಗಾದಿಂದಾಗಿ ಒಂದಿಷ್ಟು ಉದ್ಯೋಗ ಸಿಕ್ಕದನ್ನು ಸತ್ಯ. ಆದರೆ ಸಂಪೂರ್ಣ ಉದ್ಯೋಗ ಎಲ್ಲರೂ ಸಿಕ್ಕದನಾಯ್ತರಿಂದ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಅದ. ಕಾಂಗ್ರೆಸ್ಸಿಗರು ತಮ್ಮ ಬಗ್ಗೆ ಹೇಳ್ಕೊಳ್ಬೋದು, ಭಾಳ ದೊಡ್ಡದು ಅಂತೇಳಿ. ಇವರು ಕೊಲೆಗಾರರಂತೂ ಅನ್ಬೋದು. ಆದರೆ ನಿಜವಾಗಿಯೂ ಗಾಂಧೀಜಿಯವರ ಆದರ್ಶಗಳನ್ನು, ವಿಚಾರಗಳನ್ನು, ಡಿಸೆಂಟ್ರಲೈಸ್ ಪವರ್ ಮಾಡುವಂಥ ವಿಷಯಗಳನ್ನು ಮೊದಲಿಗೆ ನಮ್ಮ ನೆಹರು ಅವರು ಮಾಡಿದ್ದನ್ನು ಸುಳ್ಳು ಅಲ್ಲ. ಮಿಕ್ಸ್ಡ್ ಎಕಾನಮಿ ಎದುರು ಸಂಕೇತ. ಹಳ್ಳಿಗಳಿಗೆ ಯಾಕೆ ಆದ್ಯತೆ ಕೊಡಲಿಲ್ಲ? ಸ್ವಲ್ಪ ಕೊಟ್ಟರು ಅಷ್ಟ ಹೇಳುವಲ್ಲಿ. ಹಳ್ಳಿಗಳಿಗೆ ಆದ್ಯತೆ ಕೊಟ್ಟಿದ್ರೆ ಇವತ್ತು ಈ ದಿಲ್ಲಿ, ಬಾಂಬೆ, ಬೆಂಗಳೂರು, ಕೋಲ್ಕತ್ತಾ, ಲಖನೌ ಇಂಥ ದೊಡ್ಡ ದೊಡ್ಡ ಮದ್ರಾಸ್ ದೊಡ್ಡ ದೊಡ್ಡ ಸಿಟಿಗಳು ಬೆಳೀತಾನೆ ಇರಲಿಲ್ಲ. ಇವತ್ತು ಇಡೀ ದೇಶ ತುಂಬ ಜನ ತಮ್ಮ ಉದ್ಯೋಗ ತಮ್ಮ ಹಳ್ಳಿಗಳಲ್ಲಿ ಮಾಡ್ಕೊಂಡು ಚೆನ್ನಾಗಿರ್ತಿದ್ರು. ಅದು ದೊಡ್ಡ ಕೊಲೆಗಾರ ಇವರು ಕಾಂಗ್ರೆಸ್ಸಿಗರು. ಇದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸಿಗರು ಇನ್ನೊಬ್ಬರು ಆರೋಪ ಮಾಡೋಗಿದ್ದು ಮೊದಲು ತಮ್ಮ ಬಗ್ಗೆ ತಾವು ವಿಚಾರ ವಿಮರ್ಶೆ ಮಾಡ್ಕೋಬೇಕಾಗಿದೆ. ಹಾಗೆ ತಿಳ್ಕೊಂಡು ಇವತ್ತು BJP, RSS, ಹಿಂದೂ ಮಹಾಸಭಾ ಇವರು ಗಾಂಧೀಜಿ ಕೊಲೆ ಬಗ್ಗೆ ಸಂತೋಷ ಪಟ್ಟಿಲ್ಲ ಅಂತಲ್ಲ, ಇವರು ಸ್ವೀಟ್ ಹಂಚಿಲ್ಲ ಅಂತಲ್ಲ, ಮತ್ತು ಕೊಲ್ಲು ವಿಚಾರ ಮಾಡುತ್ತಾ ಇದ್ದು ಸುಳ್ಳೇನಲ್ಲ. ಗಾಂಧೀಜಿಯವರು ಹಿಂದೂವಾದಿಗಳು ಅಂತ ಒಪ್ಕೊಳ್ತಾ ಒಳಗೆ ಅದನ್ನು ವಿರೋಧ ಮಾಡಿದ್ದು ಕೆಲವೊಮ್ಮೆ ಸ್ಪಷ್ಟವಾಗಿದ್ದು ಗೋಡ್ಸೆ ಅಂತಲೇ ನಮ್ಗೆ ಗೊತ್ತಿದ್ದ ವಿಷಯ ಇದು. ಹಿಂದೂ ಮಹಾಸಭಾ ಇರಲಿ, RSS ಇರಲಿ, ಯಾವುದೇ ಸಂಘ ಪರಿವಾರ ಇರಲಿ, ಎಲ್ಲರೂ ಗಾಂಧೀಜಿಯವ್ರನ್ನ ಇವತ್ತು ಸಹ ವಿರೋಧ ಮಾಡೋದನ್ನು ಇವತ್ತಿಗೂ ನಾವು ವಾಟ್ಸಪ್ಗಳಲ್ಲಿ ಅವ್ರ ಬಗ್ಗೆ ಕೀಳಾಗಿ ಬರೆಯೋದನ್ನು ಮಾತಾಡೋದು ನಾವು ನೋಡಿದರೆ ಹೇಸಿಗೆ ಅನಿಸ್ತದೆ ಇವರ ಬಗ್ಗೆ. ಆ ಮಾತು ಬೇರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರಷ್ಟೇ ಕೊಲೆಗಾರಲ್ಲ, ಸ್ವತಃ ನೀವು ಕೊಲೆಗಾರರು. ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಒಳಗೆ ಇವ್ರು ಸಿದ್ಧಾಂತಗಳ ಒಳಗೆ ಹಾಕಿ ಅದನ್ನು ದೂರ ಸಳಿಸಿದ್ದು ಮೊದಲೇ ಕೊಲೆ ಅದು. ಆವತ್ತೇನಾದರೂ ಗಾಂಧೀಜಿಯವ್ರ ವಿಚಾರಧಾರೆ ನೆಲೆಗಟ್ಟಿನಲ್ಲೇ ಅವುಗಳನ್ನು ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಹಾಕಿಬಿಟ್ಟಿದ್ರೆ ನಿಶ್ಚಿತವಾಗಿ ಇವತ್ತು ಏನಪ್ಪ ಅಂದ್ರೆ ಹಳ್ಳಿಗಳು ಬೆಳೀತಾ ಇದ್ದು ಮತ್ತು ಡಿಸೆಂಟ್ರಲೈಸ್ ಪವರ್ ಆಗ್ತಿತ್ತು. ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿನೂ ಆಗ್ತಿತ್ತು. ಎಕಾನಮಿಕ್ಸೂ ಡಿಸೆಂಟ್ರಲೈಸ್ ಆಗ್ತಿತ್ತು. ಪ್ರತಿಯೊಂದು ಹಳ್ಳಿಗೆ ಹೋಗ್ತಿತ್ತು. ಪ್ರತಿಯೊಂದು ಹಳ್ಳಿನೂ ಇವತ್ತು ಎಣ್ಣೆ ಕೇಂದ್ರ ಆಗಿರ್ತಿತ್ತು, ಬಟ್ಟೆ ಕೇಂದ್ರ ಆಗಿರ್ತಾ ಇತ್ತು, ಆಹಾರ ಕೇಂದ್ರ ಅಂತ ಇದ್ದದ ಇನ್ನೂ ಆಗ್ತಿತ್ತು. ಅವ್ರಿಗೆ ಮಾರ್ಕೆಟು ನೀವು ಮಾಡಿ ಕೊಟ್ಟಿಲ್ಲ ಕಾಂಗ್ರೆಸ್ಸಿಗರು. ಮೊದಲು ಹಳ್ಳಿಗಳಿಗೆ ಮಾರ್ಕೆಟ್ ಮಾಡಿ ಕೊಟ್ಟಿಲ್ಲ. ಅಲ್ಲಿ APMC ತಂದು ಎಲ್ಲೆಲ್ಲೂ ಏನೋ ಮಾಡಿದ್ರಿ. ಅದು ಯಾರೋ ಒಬ್ಬರು ರಾಮ್ ಅಂತ ಬರ್ತಾರೆ, ಆ ಒಬ್ಬ ರಾವಣ ಚೋಟು ರಾಮ್
ಹರಿಯಾಣದ ನಾವು ಕಾಣ್ತದೆ. ಆ ಚೋಟುರಾಮನ್ ಮಾಡಿದಂಥ APMC ನಿಲ್ಲಿಸಿಬಿಟ್ರಿ, ತಾಲೂಕು ಮಟ್ಟಕ್ಕೆ ನಿಲ್ಲಿಸಿಬಿಟ್ರಿ, ಜಿಲ್ಲಾ ಮಟ್ಟಕ್ಕೆ ತಾಲೂಕು ನಿಲ್ಲಿಸ್ರಿ. ಅದು ಹಳ್ಳಿಗಳಿಗೆ ಬರಬೇಕಾಗಿತ್ತು. ಯಾಕಂತಂದ್ರೆ ಹಳ್ಳಿಗಳು ಗಟ್ಟಿ ಆಗ್ಬೇಕಂತ ಗಾಂಧೀಜಿಯವ್ರು ಬಯಸಿದ ದೊಡ್ಡ ವಿಚಾರ. ಅದಾಗಿದ್ದರೆ ಅಲ್ಲೇ ಉದ್ಯೋಗ ಎಲ್ಲರಿಗೂ ಸೃಷ್ಟಿ ಆಗ್ತಾಯಿತ್ತು. ಇವತ್ತಿಗೆ ನಾನು ಮೇಲಿನ ಹೇಳ್ತಾ ಇರೋದು ಅದು, ಪ್ರತಿಯೊಂದು ಹಳ್ಳಿಯಲ್ಲಿ ಗೋಡೌನ್ ಮಾಡಿಸ್ರಿ, ನೀರಿನ ವ್ಯವಸ್ಥೆ ಮಾಡಿರಿ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವಂತೆ. ಇವು ಸಾಕಷ್ಟು ಸಾವಿರಾರು ಕೋಟಿ, ಲಕ್ಷಾವಧಿ ಕೋಟಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. 50 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ತೊಗೋತೀರಿ. ಅದರಲ್ಲಿ ಏನು ಮಾಡ್ತೀರಪ್ಪ ನೀವು? ಬರೀ ರೋಡ್ ಮಾಡಿಸೋದು, ರೋಡ್ ಟ್ಯಾಪ್ 40% ತಿನ್ನೋದು, 40ನೋ 50ನೋ 60ನೋ ಏನು ಗೊತ್ತಿಲ್ಲ. ಆ ಶಾಸಕರಿಗೆ ಗೊತ್ತು, ಆ MP ಗಳಿಗೆ ಗೊತ್ತು. ನಾವು ಯಾಕೆ ಮಾತ್ರ ಇವತ್ತು ಹೇಳಬೇಕಾಗಿದ್ರೆ, ಗಾಂಧೀಜಿಯವ್ರು ಕೊಲೆ ಮಾಡಿದವರು ಒಬ್ಬರಲ್ಲ, BJPಗರು ಅಷ್ಟೇ ಅಲ್ಲ, ಸ್ವತಃ ಕಾಂಗ್ರೆಸ್ಸಿಗರು ಸಹಿತ. ಅದನ್ನು ಇವತ್ತು ಸಿದ್ದರಾಮಯ್ಯ ನಿಜವಾಗಿಯೂ ಗಾಂಧಿವಾದಿಗಳಾಗಿದ್ದರೆ ಆಯಿತು, ಮನೆಯ ಸಲ ಹೋರಾಟ ಮಾಡಲಿ, ಅದನ್ನು ರೀಎಸ್ಟಾಬ್ಲಿಷ್ ಮಾಡಿ ಸರಿ ಅದ. ಆದರೆ ಎಲ್ಲರಿಗೂ ಉದ್ಯೋಗ ಸಿಗುವಂತಹ ಕೃಷಿ ಆಧಾರಿತ ಉದ್ಯಮಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇದನಾ? ಪ್ರತಿಯೊಂದು ಹಳ್ಳಿಯನ್ನು ವ್ಯಾಪಾರದ ಕೇಂದ್ರ ಆಗಿ ಮಾಡಲಿಕ್ಕೆ ಸಾಧ್ಯ ಇದನಾ ಅನ್ನೋದ್ರ ಬಗ್ಗೆ ಮರುಚಿಂತನೆ ಮಾಡಬೇಕಾಗಿದೆ. ಅದನ್ನು ಮಾಡಿದಾಗ ನೀವು ನಿಜವಾಗಿಯೂ ಗಾಂಧೀಜಿಯವರು ಉಳಿಸಂಗೆ ಬರೀ ಹೆಸರಿಟ್ಕೊಂಡ್ರೆ ಅಂತಲ್ಲ. ಗಾಂಧೀಜಿಯವರು ಯಾರು ಹೆಸರಿಟ್ಟು ಇವತ್ತು ಕಾಂಗ್ರೆಸ್ ಇರಲಿ ಬಿಡಲಿ, ಕಾಂಗ್ರೆಸ್ಸಿಗರು ಇರ್ತಾರಂತ ಗಾಂಧೀಜಿಯವ್ರು ದೊಡ್ಡವರು ಆಗೋದಿಲ್ಲ. ಕಾಂಗ್ರೆಸ್ಸಿಂದ ಗಾಂಧೀಜಿಯವ್ರು ದೊಡ್ಡವರಾಗಿರೋ ಇಲ್ಲೋದು ಬೇರೆ ವಿಷಯ, ಚರ್ಚೆ ವಿಷಯ. ಆದರೆ ಗಾಂಧೀಜಿಯವರಿಂದ ಇವತ್ತು ಕಾಂಗ್ರೆಸ್ ದೊಡ್ಡದಾಗಿದೆ, ಅದು ಸುಳ್ಳಲ್ಲ. ಯಾಕಂದ್ರೆ ಅವರು ಎಂದೂ ತಮಗಾಗಿ ತಮ್ಮವರಿಗಾಗಿ ಯಾವುದನ್ನೂ ಮಾಡಲಿಲ್ಲ. ಗಾಂಧೀಜಿ ಅಂತ ಅದ್ಭುತ ಶಕ್ತಿ ನಮಗೆ ಸಿಕ್ಕಿದ್ದ, ನಾವು ಪುಣ್ಯಗಿಣ್ಣಲಿಕ್ಕೆ ಹೋಗೋದಿಲ್ಲ. ಅವರು ನಿಜವಾಗಿ ಭಾರತ ಕಂಡಂಥ ಅಪರೂಪದ ವ್ಯಕ್ತಿತ್ವ, ಅಷ್ಟಲ್ಲ ಜಗ ಕಂಡಂಥ ಅಪರೂಪದ ಶಕ್ತಿನೂ ಅವರು. ಅಂಥ ಒಬ್ಬ ನಮ್ಮ ಡಿಸೆಂಟ್ರಲೈಸ್ಡ್ ಪವರ್ ಹೇಳಿದಂಥ ಗಾಂಧೀಜಿಯವರ ಎಕನಾಮಿಕ್ಸ್ ಅಂದರೆ ಅರ್ಥವ್ಯವಸ್ಥೆ, ಎಕನಾಮಿಕ್ ಸಿಸ್ಟಮನ್ನು ಇವತ್ತೇನಾದರೂ ಮಾಡಿದರೆ ಅವ್ರು ಹೇಳಿದಾಗ ಪ್ರತಿ ಹಳ್ಳಿಯಲ್ಲೂ ಇವತ್ತಿಗೂ ಸಾಧ್ಯದ. ಪ್ರತಿ ಹಳ್ಳಿಯಲ್ಲೇ ನೀವು ಗೋಡೌನ್ ಮಾಡೋದ್ರಿಂದ ಪಾಪ ಅವರು ರೈತರು ತಮ್ಮ ಬೆಳೆ ಉಳಿಸ್ಕೊಳ್ತಾರೆ, ಸಮಯ ಬಂದಾಗ ರೇಟ್ ಬಂದಾಗ ಮಾರ್ಕೊಳ್ತಾರೆ, ತಮ್ಮನ್ನು ತಾವು ಕಾಪಾಡಿಕೊಳ್ತಾರೆ. ನೀವು ಉದ್ಯೋಗಗಳು ಅವಶ್ಯಕತೆ ಇಲ್ಲ, ಬರೀ ಗೋಡೌನ್ಗಳು ಮಾಡಿ ಸಾಕು. ಒಬ್ಬ ಅದಾನಿ ಅಂಥವ್ರು ಇವತ್ತು ಮೋದಿಯವರು ಹರಿಯಾಣದಲ್ಲಿ ಅಲ್ಲಿ ಗೋಡೌನ್ ಮಾಡಿಕೊಡ್ತಾರೆ. 3 ಕಾಲೇಕಾಲ ಅಂತಂದು ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಒಬ್ಬರು ಯಾರು ಕೈ ಕೊಡೋಕೆ ಹೊರಟಿದ್ರು. ಅದನ್ನು ಇವತ್ತು ನೀವು ತೆಗಿತಾ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವ್ರಿಗೆ ಇದು ಹೇಳುವಂಥ ವಿಷಯ, ರಾಹುಲ್ ಗಾಂಧಿ ಅವ್ರಿಗೆ ಇದು ಹೇಳುವಂಥ ವಿಷಯ. ಯಾಕ್ರಿ ನೀವು ಅದನ್ನು ತೆಗಿತಾ ಇಲ್ಲ ಕರ್ನಾಟಕದಲ್ಲೇ? ಇದನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ, ಇವತ್ತು ಕೂಲಿಕಾರರು ಕೇಳ್ತಾ ಇದ್ದಾರೆ. ಇವತ್ತು ಕೂಲಿಕಾರರು ರೈತರು 90% ಇದ್ದಾರೆ. ಆ 90% ಜನರಿಗಾಗಿ ಏನಾದರೂ ಡಿಸೆಂಟ್ರಲೈಸ್ಡ್ ಪವರ್ ನೀವು ಮಾಡಿದ್ದೀರಾ? ಮಾಡೋ ವಿಚಾರ ಅದನ್ನು ನಿಮ್ಮಲ್ಲೇ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಮಾಡಿರಿ, ಶಿಕ್ಷಣ ಫ್ರೀ ಮಾಡಿರಿ ಎಲ್ಲರಿಗೂ. ಫಸ್ಟ್ ಆರೋಗ್ಯ ಶಿಕ್ಷಣ ಆಡೋದು ಸಾಕು, ಯಾವ ಬೇಕಾಗಿಲ್ಲ. ಅವು ಬಸ್ಗೆ ಗ್ಯಾರಂಟಿ, ಮತ್ತೊಂದು ಗ್ಯಾರಂಟಿ, ಯಾವ ಗ್ಯಾರಂಟಿ ಬೇಕಾಗಿಲ್ಲ. ಎಲ್ಲರಿಗೂ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಫ್ರೀ ಆಯ್ತು ಅಂದರೆ ಅವರ ಈ ದೇಶದ ಆಸ್ತಿ ಅಲ್ವಾ? ಈ ದೇಶದ ಆಸ್ತಿ ಯಾರು? ಇವತ್ತು ಯುರೋಪ್ ಖಂಡದ ದೇಶಗಳು, ಇವತ್ತು ಅಮೆರಿಕಾದ ದೇಶಗಳು ಯಾಕೆ ಮುಂದುವರೆದಪ್ಪ ಅಂದರೆ ಅವ್ರು ಎಜುಕೇಷನ್ ಫ್ರೀ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಎಜುಕೇಷನ್ ಫ್ರೀ ಅದ ಅವ್ರ ಮಕ್ಕಳಿಗೆ. ಇವತ್ತು ಕೊಳ್ಳುವಂಥ ಶಕ್ತಿ ಹೆಚ್ಚೋರೋದ್ರಿಂದ ಅವ್ರು ಏನು ಕೊಟ್ಟು ಗೆಳೆಯುವಂಥವ್ರು ಇದ್ದಾರಲ್ಲೇ. ಆ ಮತ್ತು ಬೇರೆ ನಾವು ಅದಕ್ಕಾಗಿ ಆ ದಿಶೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮಾಡಲಿ ಇದನ್ನು ಮನೆಯಾಗ ಉಳಿಸುವ ಜೊತೆಗೆ ಈ ಒಂದು ಹೊಸ ಅರ್ಥವ್ಯವಸ್ಥೆಗೆ ನಾಂದಿ ಯಾಕೆ ಆಡಬಾರ್ದು? ಈಗ ಅಧಿಕಾರಕ್ಕಾಗಿ ಬಿಡದಾಡಿದ್ರಿ, 2.5 ವರ್ಷಂತೆ ಆಗಿದ್ದು. ಈಗ ಬಿಡಬೇಕಾಗಿತ್ತೇನೋ, ನಿಮ್ಮ ಮಡ್ಗೆ ಏನೋ ಒಪ್ಪೋದು ಗೊತ್ತಿಲ್ಲ. ಬಟ್ ಈಗ 2.5 ವರ್ಷ ಸಿಕ್ಕದ ನಿಮಗೆ. ಈ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಗಾಂಧೀಜಿಯವರ ಸಲುವಾಗಿ ಹೆಸರು ಉಳಿಲಿ ಅಂತ ಮನೆಯಾಗ ಮಾಡ್ತಾ ಇದ್ದೀರಿ, ಸಂತೋಷ. ಅದರ ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂತಹ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯಮಗಳು ಯಾಕೆ ಬೆಳೆಸ್ತಾ ಇಲ್ಲ? ಈಗಾಗಲೇ ಮೋದಿಯವರಂತೂ ಸಾರ್ವಜನಿಕ ರಂಗದ ಎಲ್ಲ ಉದ್ಯಮಗಳನ್ನ ಈಗ ಮಣ್ಣು ಕೊಟ್ಬಿಟ್ಟಂಗೆ ಆಗ್ಯದ. ಏನಿಲ್ಲಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಲ್ಲ, ಮನೆಯಾಗ ಜಂತಿಗೆ ಮಾಡ್ತಾ ಇದ್ದಾರೆ. ನೀವು ಆರೋಪ ಮಾಡ್ತಾ ಇದ್ದೀರಿ ಕೊಲೆ ಮಾಡಿದ್ರಿ ಅಂತೇಳಿ. ಕೇವಲ ಅವರಷ್ಟೇ ಕೊಲೆಗಾರರಲ್ಲ, ನೀವು ಸಹಿತ ಒಬ್ಬರಿಂದ ಅಂಥದ್ದಲ್ಲದು. ಆವತ್ತ ನೀವೇನಾದರೂ ಗಾಂಧೀಜಿಯವ್ರ ವಿಚಾರಗಳನ್ನು ಅರ್ಥವ್ಯವಸ್ಥೆ ಅಂತಂದಿದ್ರೆ ಇವತ್ತು ಈ ಸ್ಥಿತಿ ಇರಲಿಲ್ಲ ಅನ್ನೋದು ಜನಸಾಮಾನ್ಯರ ಮಾತು, ಅನೇಕ ಪ್ರಜ್ಞರ ಮಾತು. ಏನಂತೀರಿ ಇದಕ್ಕೆ? ಸಿದ್ದರಾಮಯ್ಯನವರ ಹೋರಾಟ ಮಾಡಿರಿ, ಮನೆಯಾಗ ಸರಿಸ್ರಿ. ಆದರೆ ಈ ಹಾದಿಲಿ ಹೋದ್ರೆ ಮನೆಯಾಗಿದ್ದು ಮುಂದಿನ ಹೆಜ್ಜೆದು. ಬರೀ ಮನೆಯಾಗ ನಿಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನು ನಮ್ಗೆ ಏನು ಭಾಳ ಎಲ್ಲರೂ ಉದ್ಯೋಗ ಸಿಗೋದಿಲ್ಲ. ಅದು 100 ದಿನದಾಗ ನೀವು ಒಂದು 70 ದಿವಸ 80 ದಿವಸ ಕೊಟ್ಟು ಮತ್ತೆ ಕೈ ಕೊಡ್ತೀರಿ. ಮತ್ತು ಅಲ್ಲೂ ಈಗೇನಪ್ಪ ನಿಮಗೆ ಗೊತ್ತು, JCB ಅದನ್ನು ಬಳಸಿ ಕಾರ್ಮಿಕ ಹೆಸರಲ್ಲಿ ದುಡ್ಡು ಹೊಡೆಯುವಂಥ ಅಧಿಕಾರಿಗಳು ಬಂದಿದ್ದಾರೆ. PDO ಏನು ಮಾಡ್ತಾರೆ ಅವರು? PDOಗಳಾಗಿರ್ಬೋದು, ಅವರ ಹೈಯರ್ ಅಧಿಕಾರಿಗಳಾಗಿರ್ಬೋದು, ಏನು ಮಾಡ್ತಾರೆ ಅನ್ನೋ ಸಹಿತ ನೀವು ಗಮನಿಸಿದರೆ ನಿಮಗೆ ಗೊತ್ತು. ಅದ ಆ ಎಲ್ಲ ದಿಶೆಯಲ್ಲಿ ವಿಚಾರಣೆ ಮಾಡಿದರೆ ನಿಶ್ಚಿತವಾಗಿಯೂ ಗಾಂಧೀಜಿಯವ್ರ ಹೆಸರು ಇಳಿದಕ್ಕಿಂತಲೂ ಗಾಂಧೀಜಿಯವರು ಇರ್ತಾರಲ್ಲ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದು, ನನ್ನ ಸಂದೇಶ ಏನಂದ್ರೆ ನನ್ನ ಜೀವನ ಅಂತೇಳಿ. ಅದನ್ನು ನೀವು ಅರ್ಥ ಸರಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಸಿದ್ದರಾಮಯ್ಯನವರ ವಿಚಾರ ಸರಿ, ಆದರೆ ಅದ್ರ ಮುಂದೆ
ಅನ್ನೋದಕ್ಕೆ ಇವತ್ತು ನಮಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.